ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಈ ಲೋಟದಲ್ಲಿ 2 ಲೋಟನ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಓಪನ್ ಹಂಗೆ ಪಾತ್ರೆಯಲ್ಲೇ ಇಟ್ಕೊಂಡು ಹಂಗೆ ಬೇಯಿಸ್ಕೊಬೋದು. ನಾನಿಲ್ಲಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದೇ ಒಂದು ವಿಷಲ್ ಬರುತ್ತೆ ಅನ್ಬೇಕಾದ್ರೇ ಆಫ್ ಮಾಡ್ಕೊಂಬಿಡಿ. ಅದಾದಮೇಲೆ ಇಲ್ಲಿ ನಾನು ಒಂದು 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಇದಾದಮೇಲೆ ನಾನು ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬೇಳೆ ಬೆಂದಿದೆ. ನೋಡಿ, ಇವಾಗ ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡಿರ್ತೀವಲ್ಲ, ಅದನ್ನು ಬೇಳೆ ಬೆಂದಿರುತ್ತಲ್ಲ ಅದ್ರ ಜೊತೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಸಾರು ಬೇಕು ಅಂತ ಇರುತ್ತಲ್ವ ಅಷ್ಟು ನೀರನ್ನ ಇವಾಗಲೇ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಒಂದು 10 ನಿಮಿಷ ಚೆನ್ನಾಗೆ ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ಐ ಫ್ಲೇಮಲ್ಲಿ ಚೆನ್ನಾಗೆ ಬೇಯಿಸ್ಕೊಂಡಾದ್ಮೇಲೆ ಈಗ ನಾವು ಚೆನ್ನಾಗೆ ಬೆಂದಿದೆ ನಮ್ಮ ಸೊಪ್ಪು. ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ನೋಡಿ ಯಾವ ಥರ ಬೆಂದೋಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾವು ಅದನ್ನು ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು ಮತ್ತು ಅದರದ್ದು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಎರಡನ್ನೂ ಸಪ್ರೇಟ್ ಮಾಡ್ಕೊಂಡಿದ್ದೆ. ಈಗ ನಾನು ಮಿಕ್ಸಿಗೆ ಬೇಯಿಸ್ಕೊಂಡಿರ್ತೀನಲ್ವ ಒಂದು 5 ಹಸಿಮೆಣ್ಸಿನ್ಕಾಯಿ. ನಿಮಗೆ ಬೇಡ ಅಂದರೆ ಇಲ್ಲಿ ಒಣಮೆಣ್ಸಿನ್ಕಾಯಿನೂ ಫ್ರೈ ಮಾಡಿ ತೊಗೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, 1 ಹಿಡಿಯಷ್ಟು ಹಸಿ ತೆಂಗಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 4 ಕಾಳು ಮೆಣಸು, ಹಸಿ ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು ಅದನ್ನು ಇಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡಿದ್ರೆ ಈ ಥರ ಕಲರ್ಫುಲ್ಲಾಗಿ ಕಾಣುತ್ತೆ. ನೋಡಿ, ಈ ಥರ ತೊಗೊಂಡಿದ್ದೀನಿ. ನೋಡಿ, ಈಗ ಅದು ನಾವು ಸಪ್ರೇಟ್ ಮಾಡಿರ್ತೀವಲ್ಲ ಸಾರಿಂದ ಅದು ನೀರಿಗೆ ಈಗ ಈ ನಮ್ಮ ಖಾರನ ಮಸಾಲೆನ ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ಸೇರಿಸ್ಕೊಂಡು ಈಗ ಉಪ್ಪು ಖಾರ ಸರಿಗಿದೆಯಾ ಅಂತ ನೋಡಿಕೊಂಡು ಒಗ್ಗರಣೆ ಕೊಡ್ಬೋದು. ನೀವು ಹಿಂಗೆ ಹಸಿದನ್ನೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಊಟದ ಟೈಮಲ್ಲಿ ತಕ್ಕೊಂಡು ತಿನ್ನಬೇಕು. ಇಲ್ಲಾಂದರೆ ಕಾಯಿ ಹಾಕಿರ್ತೀರಲ್ವ, ಸಾರು ಇರಲ್ಲ, ಕೆಟ್ಟೋಗ್ಬಿಡುತ್ತೆ. ಇಲ್ಲ ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಇರುತ್ತೆ ನಿಮಗೆ. ನೋಡಿ, ಇಲ್ಲಿ ರೆಡಿ ಆಯಿತು ನಮ್ಮ ಬಸ್ಸಾರು. ಈಗ ನಾವು ಸೊಪ್ಪಿಗೆ ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ಗೆ ಎಣ್ಣೆ, ಅದಾದಮೇಲೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲಿ ನಾನು ಸೊಪ್ಪಿಗೆ ಹಸಿ ತೆಂಗಿನಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಎಷ್ಟು ತೆಂಗಿನಕಾಯಿ ಹಾಕ್ತೀರೋ ಅಷ್ಟು ಒಳ್ಳೆಯದು. ಸೊಪ್ಪನ್ನ ಚೆನ್ನಾಗಿ ಹಿಂಡ್ಕೋಬೇಕು. ಅದು ತೆಂಗಿನಕಾಯಿದು ಮತ್ತು ಸೊಪ್ಪಿನ ನೀರನ್ನ ಸಾರಿಗೆ ಹಿಂಡ್ಕೊಳ್ಳಿ, ಅದು ಟೇಸ್ಟ್ ತುಂಬ ರುಚಿಯಾಗುತ್ತೆ. ನೋಡಿ, ಇಲ್ಲಿ ಹಿಂಡ್ಕೊಂಡು ಈಗ ಸೊಪ್ಪನ್ನೆಲ್ಲ ಹಿಂಡಿಟ್ಕೊಂಡಿದ್ದೀನಿ. ಅದರಲ್ಲಿರೋ ನೀರನ್ನೆಲ್ಲ ತೆಗೆದಿಟ್ಕೊಂಡು ಈಗ ನಮ್ಮ ಈರುಳ್ಳಿ ಫ್ರೈ ಆಗಿರುತ್ತೆ. ಆ ಫ್ರೈ ಆಗಿರೋ ಈರುಳ್ಳಿಗೆ ಸೊಪ್ಪನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿ ತೆಂಗಿನಕಾಯಿ ಹಾಕಿರ್ತೀರಲ್ಲ, ಇರೋದಿಲ್ಲ ನಿಮಗೆ ಸೊಪ್ಪು, ಬೇಗ ಹಾಳಾಗೋಗುತ್ತೆ. ಅದಕ್ಕೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಬಸ್ಸಾರು ಮತ್ತು ನಮ್ಮ ಸೊಪ್ಪು ಎರಡೂ ರೆಡಿ ಆಗೋಯ್ತು. ನೋಡಿ, ರೆಡಿ ಆಯಿತು. ಇದೇ ಒಳ್ಳೊಳ್ಳೆ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.